ವೇದಿಕೆ ಮೇಲೆ ಹಾಜರಾಗಿರುವಂತಹ ಡಾಕ್ಟರ್ ಪ್ರೀತಿ ಶುಭಚಂದ್ರ ಮೇಡಮ್ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಶಿವಕುಮಾರ್ ಸರ್ ಹಾಗೂ ಅತಿಥಿಗಳಾದಂತಹ ರಾಹುಲ್ ಮೊಗಲಿ ಸರ್, KS ಸೌಭಾಗ್ಯ ಸವಡ್ಕರ್ KS ಮೇಡಮ್, ಎಲ್ಲರಿಗೂ ನನ್ನ ನಮನಗಳು. ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಸಹಪಾಠಿಗಳು ಹಾಗೂ ಆಕಾಂಕ್ಷಿಗಳು ಎಲ್ಲರಿಗೂ ನನ್ನ ನಮನಗಳು. ಮೊದಲನೇದಾಗಿ ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅನ್ನೋದು ಬಹಳ ಹೆಮ್ಮೆಯಂಥ ವಿಷಯ ನಮಗೆ. ಯಾಕಂತಂದರೆ ಇಡೀ ಪ್ರಪಂಚದಲ್ಲೇ ಕನ್ನಡನ ಅಷ್ಟೊಂದು ಪ್ರೀತಿಸೋವಂತಹ, ಒಂದು ಮಾತೃಭಾಷೆಯನ್ನು ಅಷ್ಟೊಂದು ಪ್ರೀತಿಸೋವಂತಹ ಯಾವುದಾದ್ರೂ ಒಂದು ಭಾಷೆ ಇದ್ದರೆ ಅದು ಕನ್ನಡನೇ. ಕನ್ನಡಿಗರು ನಾವು ಒಂದು ಜನಸಂಖ್ಯೆ ನೋಡೋದಾದರೆ ಸುಮಾರು ಒಂದು 8 ಕೋಟಿ ಜನ ಇರ್ತೀರಿ. ಸೊ ಇಡೀ ಪ್ರಪಂಚದಲ್ಲಿ ಸುಮಾರು ಒಂದು 700ರಿಂದ 800 ಕೋಟಿ ಜನಸಂಖ್ಯೆ ಇರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 1% ಆಫ್ ಹ್ಯುಮ್ಯಾನಿಟಿ ಕನ್ನಡಿಗರೇ ಇದ್ದಾರೆ. ಸೊ ಅದು ಒಂದು ನಮ್ಮ ಹೆಮ್ಮೆ. ಕನ್ನಡಿಗರ ಜನಸಂಖ್ಯೆ ಎಷ್ಟು ದೊಡ್ಡದಂದರೆ 2 ಆಸ್ಟ್ರೇಲಿಯಾನ ಆಗ್ಬೋದು. ಮತ್ತು ಯಾವುದೇ ವಿಭಾಗದಲ್ಲಿ ನಮ್ಮ ಕರ್ನಾಟಕನ ತಗೊಂಡ್ರೆ ಎಷ್ಟೋ ದೇಶಗಳಿಗಿನ್ನ ಮುಂಚೆ ಇದೆ. ಅಂದರೆ GDPಯಲ್ಲಾಗಿರ್ಬೋದು ಅಥವಾ ಇನ್ನೋವೇಷನಲ್ಲಾಗಿರ್ಬೋದು, ಯಾವುದೇ ಒಂದು ಅಗ್ರಿಕಲ್ಚರ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಯಾವುದೇ ಒಂದು ವಿಭಾಗ ತಗೊಂಡ್ರೂ ಕೂಡ ನಮ್ಮ ಒಂದು ಪೊಸಿಷನ್ನು ತುಂಬ ಮೇಲೇನೇ ಇದೆ. ಅಷ್ಟೊಂದು ಪ್ರಾಮುಖ್ಯತೆ ಕರ್ನಾಟಕಕ್ಕೆ ಇದೆ. ಆ್ಯಂಡ್ ಇದೆಲ್ಲ ಸಾಧ್ಯ ಆಗಿರೋದು ಕನ್ನಡಿಗರಿಂದನೇ. ಸೊ ನನಗೆ ಕನ್ನಡ ಎಷ್ಟು ಹತ್ರ ಅಂತ ಹೇಳಬೇಕಂತಂದರೆ, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮಲ್ಲೇ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದೆ. ಅದು ನಮ್ಮೂರಲ್ಲೇ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಅದಾದಮೇಲೆ ನವೋದಯ ಶಾಲೆಗೆ ಹೋಗಿದೆ. ನವೋದಯ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ಮು. ಸೊ ಅಲ್ಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು. ಇಂಗ್ಲೀಷ್ ಮೀಡಿಯಮ್ ಬೇರೆ ಎಲ್ಲ ವಿಷಯಗಳನ್ನ ಸ್ಟಡಿ ಮಾಡಬೇಕಂತಂದರೆ, ಸೈನ್ಸ್ ಸಬ್ಜೆಕ್ಟ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಎಲ್ಲ ಇಂಗ್ಲೀಷಲ್ಲಿ ಇರ್ತಿತ್ತು. ನನಗೆ ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗಿಬಿಟ್ಟಿತ್ತು ನಾನು ನವೋದಯದಲ್ಲಿ ಓದ್ತಾ ಇರಬೇಕಾದ್ರೆ. ಆದರೆ ನನಗೆ ಒಂದೇ ಒಂದು ಸುಪೀರಿಯಾರಿಟಿ ಅಂತಂದರೆ ಕನ್ನಡದಲ್ಲಿ ನಾನು ಟಾಪರ್. ಸೊ ನಾನು ಎಲ್ಲರ ಹತ್ರ ಹೋಗ್ತಿದ್ದೆ, ಬೇರೆ ವಿಷಯಗಳನ್ನ ತಿಳ್ಕೊಳ್ಬೇಕಂದ್ರೆ ಬೇರೆ ನನ್ನ ಸ್ನೇಹಿತರ ಜೊತೆ ಹೋಗ್ತಿದ್ದೆ, ಎಲ್ಲ ಕೇಳ್ತಿದ್ದೆ. ಆದರೆ ಕನ್ನಡ ಅಂತ ವಿಚಾರ ಬಂದಾಗ ಎಲ್ಲರೂ ನನ್ನ ಹತ್ರ ಬರೋರು. ಸೊ ಆ ಒಂದು ಐಡೆಂಟಿಟಿ ನನಗೆ ಕನ್ನಡ ಕೊಟ್ಟಿತ್ತು ಅಲ್ಲಿದ್ದಾಗ ನನಗೆ. ಸೊ ಆದ್ದರಿಂದ ಕನ್ನಡ ನನಗೆ ತುಂಬಾ ಹತ್ತಿರ. ಅದೇ ರೀತಿ ನನ್ನ ಅಂಕಗಳನ್ನು ನೋಡಿದ್ರೆ PUCಯಲ್ಲಾಗಿರಲಿ ಅಥವಾ 10thಲ್ಲಾಗಿರಲಿ, ಕನ್ನಡ ವಿಷಯದಿಂದನೇ ನನಗೆ ಓವರಾಲ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. PUC ಮತ್ತು ಇವನ್ 10thಲ್ಲಿ ಕನ್ನಡ ನಂದು ಹೈಯೆಸ್ಟ್ ಬಂದಿತ್ತು. ಬೇರೆ ಇನ್ನೆಲ್ಲ ಸಬ್ಜೆಕ್ಟ್ಸು ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜ್ ಸ್ಕೋರೇ ಇತ್ತು. ಬಿಕಾಸ್ ಆಫ್ ಕನ್ನಡ ನಂದು ಓವರಾಲ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತು. ಸೊ ಅದರಿಂದ ನನಗೆ ಕನ್ನಡದ ಮೇಲೆ ವಿಶೇಷವಾದ ಪ್ರೀತಿ ಇದ್ದೇ ಇರುತ್ತೆ. ಅದು ಬರೀ ಒಂದು ಐಡೆಂಟಿಟಿನೇ ಅಲ್ಲ, ಒಂದು ಆತ್ಮವಿಶ್ವಾಸನ ಕೊಟ್ಟಿದೆ ಕನ್ನಡ ಭಾಷೆ ಅನ್ನೋದು. ಸೊ ಆದ್ದರಿಂದ ಈ ಕನ್ನಡದ ಮೇಲೆ ಗೌರವ ಆಗಿರಲಿ, ಪ್ರೀತಿ ಆಗಿರಲಿ ಇದ್ದೇ ಇರುತ್ತೆ ನಮಗೆಲ್ಲರಿಗೂ ಇದ್ದಂಗೆ. ಮ್ಯಾಮ್ ತುಂಬ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಕರ್ನಾಟಕದ ಏಕೀಕರಣ ಮತ್ತು ಕನ್ನಡ ಭಾಷೆ ಬಗ್ಗೆ ಮತ್ತು ವೈವಿಧ್ಯತೆ ಬಗ್ಗೆ. ಇವಾಗ ಕರ್ನಾಟಕ ಅಂತಲೇ ತೊಗೊಂಡ್ರೆ ವಿದಿನ್ ಕರ್ನಾಟಕದಲ್ಲೇ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕನ್ನಡದ ಶೈಲಿಗಳು ಇರುತ್ತೆ. ತುಂಬ ಜನಕ್ಕೆ ಅದು ಗೊತ್ತಿರಲ್ಲ. ಅದನ್ನು ನಾವು ಗುರುತಿಸ್ಬೇಕು. ಉದಾಹರಣೆಗೆ ನಮ್ಮದು ಕೋಲಾರ ಅಂತಂದರೆ ಕೋಲಾರದ್ದೇ ಒಂದು ಭಾಷೆ ಶೈಲಿ ಇದೆ. ತುಂಬ ಜನಕ್ಕೆ ಗೊತ್ತಿರಲ್ಲ. ಇವಾಗ ಉತ್ತರ ಕನ್ನಡ ಭಾಷೆ ಹೆಂಗಿದೆಯೋ, ಉತ್ತರ ಕರ್ನಾಟಕದ ಭಾಷೆ ಆಗಿರಲಿ, ಮಂಗಳೂರು ಕನ್ನಡ ಆಗಿರಲಿ, ಬೆಂಗಳೂರು ಕನ್ನಡ ಆಗಿರಲಿ, ಮೈಸೂರು ಕನ್ನಡ, ಅದೇ ರೀತಿ ಕೋಲಾರದ್ದು ಒಂದು ಕನ್ನಡ ಭಾಷೆ ಶೈಲಿ ಇದೆ. ಆದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾಕಂತಂದರೆ ನಾವು ಸಿನಿಮಾಗಳಲ್ಲಾಗಿರಲಿ ಹೆಚ್ಚಾಗಿ ತೋರಿಸಲ್ಲ. ಬಟ್ ಆದರೆ ನಮಗೆ ನಮ್ಮ ಭಾಷೆ ಶೈಲಿನ ನಾವು ಕೇಳಿಸ್ಕೊಂಡಾಗ ನಮ್ಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಅದೇ ಆ ಒಂದು ಯಾವತ್ತೇ ಆಗಿರಲಿ ನಮಗೆ ನಮ್ಮ ಭಾಷೆ ಶೈಲಿ ಬಗ್ಗೆ ಇನ್ಫೀರಿಯಾರಿಟಿ ಅನ್ನೋದು ಇರಲೇಬಾರ್ದು. ತುಂಬ ಧೈರ್ಯವಾಗಿ ಸ್ವಾಭಿಮಾನದಿಂದ ನಮ್ಮ ಭಾಷೆ ಶೈಲಿಯಲ್ಲೇ ಮಾತಾಡಬೇಕು. ಯಾಕಂತಂದರೆ ಒಂದು ಮಾತೃಭಾಷೆ ಅನ್ನೋದು ನಮ್ಮ ಮೈಂಡಿಂದ ಬರಲ್ಲ, ನಮ್ಮ ಹಾರ್ಟಿಂದ ಬರುತ್ತೆ, ಮನಸ್ಸಿಂದನೇ ಬರುತ್ತೆ. ನಮ್ಮ ಎಮೋಷನ್ಸ್ ಏನಿದೆ ಅದು ಎಕ್ಸ್ಪ್ರೆಸ್ ಆಗೋದು ಮಾತೃಭಾಷೆಯಲ್ಲೇ.
ಇವನ್ ಕೋಪ ಆಗಿರಲಿ, ನಮಗೆ ಮಾತುಗಳು ಬರೋದು ನಾವು ಏನು ಕೋಪಿಸ್ಕೊಂಡಾಗ ಮೊದಲು ಬರೋದೇ ನಮಗೆ ಕನ್ನಡ ಭಾಷೆನೇ, ನಾವು ಎಲ್ಲೇ ಇರಲಿ. ಅಷ್ಟೊಂದು ಅಂತಂದರೆ ಅದೆಲ್ಲ ಆಟೋಮೇಷನ್ ಸುಮ್ಮನೆ ಬರ್ತಾ ಇರುತ್ತೆ, ಆಯ್ತು, ಯಾವುದೇ ಒಂದು ಎಫರ್ಟ್ ಅನ್ನೋದು ಬೇಕಾಗಿರಲ್ಲ. ಸೊ ಆದ್ದರಿಂದ ಮಾತೃಭಾಷೆನ ಗೌರವಿಸ್ಬೇಕು. ಒಬ್ಬ ತಾಯಿನ ನಾವು ಯಾವ ರೀತಿ ಗೌರವಿಸ್ತಿರೋ ಪ್ರೀತಿಸ್ತಿರೋ ಅದೇ ರೀತಿ ಮಾತೃಭಾಷೆನ ಗೌರವಿಸ್ಬೇಕು. ಯಾಕಂತಂದರೆ ಅದು ಕೇವಲ ಒಂದು ಏನು ವ್ಯವಹಾರ ಮಾಡೋದಕ್ಕೆ ಒಂದು ಭಾಷೆ ಅಂತಲ್ಲ, ಅದು ನಮ್ಮ ಸ್ವಾಭಿಮಾನ. ಅದೇ ರೀತಿ ಅದು ಒಂದು ನಮಗೆ ಆತ್ಮಶಕ್ತಿ, ಆತ್ಮಸ್ಥೈರ್ಯವನ್ನು ತುಂಬುತ್ತೆ ಮಾತೃಭಾಷೆ ಅನ್ನೋದು. UPSC ವಿಚಾರಕ್ಕೆ ಬಂದರೆ 1 ವರ್ಷದಿಂದ ಎಕ್ಸಾಕ್ಟ್ಲಿ ನಾನು ಅಲ್ಲೇ ಕೂತಿದ್ದೆ ಇದೇ ಕಾರ್ಯಕ್ರಮದಲ್ಲಿ. ನೆಕ್ಸ್ಟ್ UPSCಗೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೆ. ಸೊ 1 ವರ್ಷದಲ್ಲಿ ಎಲ್ಲ ಚೇಂಜಸ್ ಆಗೋಯಿತು. ಸೊ ನಾನು UPSC ಶುರು ಮಾಡಿದ್ದು 2020ನೇ ಇಸ್ವಿಯಲ್ಲಿ. ಆವಾಗ ಶುರು ಮಾಡಿದಾಗ ತುಂಬ ಜನ ನನಗೆ ಡೆಲ್ಲಿ ಹೋಗೋಕ್ಕೆ ಸಜೆಸ್ಟ್ ಮಾಡಿದ್ರು, ಡೆಲ್ಲಿಗೆ ಹೋಗಲೇಬೇಕು ಕೋಚಿಂಗ್ ತೊಗೊಳಕ್ಕೆ ಅಂತ. ಆದರೆ ನಾನು ಹೋಗಲಿಲ್ಲ, ನನಗೆ ಬಲವಾದ ನಂಬಿಕೆ ಇತ್ತು ಬೆಂಗಳೂರಲ್ಲೇ ಇದ್ಕೊಂಡು ಹೋಗೋಣ, ಅಂದರೆ ಕರ್ನಾಟಕದಲ್ಲೇ ಇದ್ಕೊಂಡು ಏನು UPSC ಪಾಸ್ ಮಾಡೋಣ, ಯಾಕಾಗಲ್ಲ ಅಂತ. ಸೊ ಕೊನೆಗೆ ಅಟೆಂಪ್ಟ್ಸ್ ತೊಗೊಂಡು ಜಾಸ್ತಿ, 3ನೇ ಬಾರಿ ಇಂಟರ್ವ್ಯೂಗೆ ಹೋದೆ, ಫೈನಲಾಗಿ ಕ್ಲಿಯರ್ ಮಾಡಿಕೊಂಡೆ. ಅದು ನಾನು ಡೆಲ್ಲಿಗೆ ಹೋಗಿದ್ದು ಬರೀ UPSC ಇಂಟರ್ವ್ಯೂ ಕೊಡೋಕ್ಕೆ ಮಾತ್ರ, ಓದೋಕ್ಕಲ್ಲ. ಮತ್ತು ಇನ್ನೊಂದು ಸಾರಿ UPSC ಇಂಟರ್ವ್ಯೂ ಕೊಡೋಕ್ಕೆ 4ನೇ ಸಲ ಮತ್ತೆ ಡೆಲ್ಲಿಗೆ ಹೋಗ್ತಿದ್ದೀನಿ, ಮತ್ತೆ ಹೋಪ್ಫುಲಿ ಕ್ಲಿಯರ್ ಮಾಡ್ಕೊತೀನಿ. ಸೊ ಇಲ್ಲಿಂದನೇ ಯಾಕೆ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ UPSC ಅಷ್ಟೇ. ತುಂಬ ಜನಕ್ಕೆ ನಾನು ಮೆಂಟರ್ಶಿಪ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಒಂದು ಇನ್ಫೀರಿಯಾರಿಟಿ ಇರುತ್ತೆ. ಏನಂತಂದರೆ ಮೊದಲು ಹೇಳೋದೇ ನಾನು ಕನ್ನಡ ಮೀಡಿಯಮ್ ಸರ್ ಅಂದದ್ದು, ಆ ರೀತಿ ಹೇಳ್ಬಿಡ್ತಾರೆ. ಲೈಕ್ ಕನ್ನಡ ಮೀಡಿಯಮ್ ಆಗಿರೋದೇ ಒಂದು ನೆಗೆಟಿವ್ ಅನ್ನೋ ಥರ. ಆ ಒಂದು ಇನ್ಫೀರಿಯಾರಿಟಿ ಯಾವತ್ತೇ ಆಗಿರಲಿ ಇರಬಾರ್ದು. ಯಾಕಂತಂದರೆ ನಾವು ಇನ್ಫ್ಯಾಕ್ಟ್ ತುಂಬ ಹೆಮ್ಮೆ ಪಡಬೇಕು ಆ್ಯಕ್ಚುಲಿ ಮಾತೃಭಾಷೆ ನಮಗೆ ಕನ್ನಡ ಆಗಿರೋದಕ್ಕೆ. ಯಾಕಂತಂದರೆ ಕನ್ನಡದ ಪ್ರಾಚೀನತೆ ಆಗಿರಲಿ, ಇತಿಹಾಸ ಆಗಿರಲಿ, ಸಂಸ್ಕೃತಿ ಆಗಿರಲಿ, ಯಾವುದೇ ಭಾಷೆಗೂ ಏನು ಕಂಪ್ಯಾರಿಸನ್ ಕೂಡ ಅಲ್ಲ. ಕನ್ನಡ ಅನ್ನೋದು ತುಂಬ ಮೇಲ್ಸ್ಥಾನದಲ್ಲಿದೆ. ಸೊ ನಾವು ಕನ್ನಡಿಗರಾಗಿರೋದೇ ಒಂದು ದೊಡ್ಡ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನಂತಂದರೆ UPSCಯಲ್ಲಿ ನಮಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇದೆ, ಆದರೆ ಪ್ರಶ್ನೆಗಳು ಪ್ರಿಲಿಮ್ಸಲ್ಲಾಗಿರಲಿ ಮೇನ್ಸಲ್ಲಾಗಿರಲಿ ಕನ್ನಡದಲ್ಲಿಲ್ಲ. ಈ ಒಂದು ಇಶ್ಯೂನ ಎಲ್ಲ ರಾಜ್ಯದವರು ರೈಸ್ ಮಾಡಲೇಬೇಕು ಆ್ಯಕ್ಚುಲಿ. ಯಾಕಂತಂದರೆ ಇಲ್ಲಿ ನಮಗೆ ಡಬಲ್ ಕೆಲಸ ಆಗುತ್ತೆ. ಒಂದು ಕಡೆ ಇಂಗ್ಲೀಷು ಓದಬೇಕು, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲೂ ಬರೀಬೇಕು. ಸೊ ಪ್ಯೂರ್ಲಿ 1ನೇ ತರಗತಿಯಿಂದ ಡಿಗ್ರಿವರೆಗೂ ಕನ್ನಡದಲ್ಲಿ ಓದೋರಿಗೆ ತುಂಬ ಕಷ್ಟ ಆಗುತ್ತೆ. ಇದು ಹೈಲಿ ಇನ್ಈಕ್ವಾಲಿಟಿನ ಕ್ರಿಯೇಟ್ ಮಾಡಿಬಿಡುತ್ತೆ. ಇಂಗ್ಲೀಷ್ ಬಂದವ್ರಿಗೆ ಒಂಥರ ಆಗುತ್ತೆ ನ್ಯಾಯ, ಮತ್ತು ಕನ್ನಡ ಬಂದವ್ರಿಗೆ ಇನ್ನೊಂದು ಥರ ಆಗುತ್ತೆ. ಸೊ ಈ ಒಂದು ರಿಫಾರ್ಮ್ ತರಬೇಕು ಆ್ಯಕ್ಚುಲಿ UPSCಯಲ್ಲಿ. ಸೊ UPSCಯಲ್ಲಿ ರಿಫಾರ್ಮ್ಸ್ ತರಬೇಕಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ UPSC ಕ್ಲಿಯರ್ ಆಗೋರು ಕನ್ನಡಿಗರಾಗಿರಬೇಕು. ಮುಂದೊಂದು ದಿನ ಆಗುತ್ತೆ. ಯಾಕಂತಂದರೆ ನಾವು ಈಗ ನೋಡಿದ್ರೆ ಕರ್ನಾಟಕ ಅಂತ ರಾಜ್ಯ ಯಾವುದೇ ವಿಭಾಗದಲ್ಲಿ ತೊಗೊಂಡ್ರೂ ಕೂಡ ಒಂದು ಟಾಪ್ ಪೊಸಿಷನಲ್ಲಿದೆ. ಆದರೆ ಎಷ್ಟು ಜನ UPSCಯಲ್ಲಿ ಕನ್ನಡಿಗರು ಪಾಸಾಗ್ತಾರೆ? ತುಂಬ ಕಡಿಮೆ, ಒಂದು 25, 30 ಅಥವಾ 35 ಜನ ಪಾಸಾಗ್ತಾರೆ ಪ್ರತಿ ವರ್ಷ. ಈ ಸಂಖ್ಯೆ ಜಾಸ್ತಿ ಆಗಬೇಕು, 50 ಆಗಬೇಕು, ನೆಕ್ಸ್ಟ್ ಮುಂದೆ 75, 100 ಜನ ಆಗಬೇಕು. ಯಾಕಂದರೆ ಅಷ್ಟೊಂದು ಸಾಮರ್ಥ್ಯ ಇದೆ. ಯಾಕಂದರೆ ಬೇರೆ ಎಲ್ಲ ವಿಭಾಗಗಳಲ್ಲೂ ನಾವು ಮುಂದೆ ಇರಬೇಕಾದ್ರೆ UPSC ಕ್ಲಿಯರ್ ಮಾಡೋದ್ರಲ್ಲಿ ಯಾಕೆ ಹಿಂದೆ ಇದ್ದೀರಿ? ಟಾಪ್ 100 ರ್ಯಾಂಕರ್ಸಲ್ಲಿ ತುಂಬ ಕಡಿಮೆ ಇರುತ್ತೆ, ಮ್ಯಾಕ್ಸಿಮಮ್ 1 ಅಥವಾ 2 ಇರ್ತಾರೆ. ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕು. ಯಾಕಂತಂದರೆ ಅಧಿಕಾರಿಗಳು ಹೆಚ್ಚಾಗಿ ಕನ್ನಡಿಗರಾಗಿದ್ದರೆ ಅವರ ಒಲವು ಕೂಡ ನಮ್ಮ ರಾಜ್ಯಕ್ಕೆ ಕೊಡುಗೆಯಾಗಿ ಅವರು ನೀಡ್ತಾರೆ. ಸೊ ಆದ್ದರಿಂದ ಇಲ್ಲಿರೋ ಆಕಾಂಕ್ಷಿಗಳಿಗೆ ನೀವೇನು ಪ್ರಿಪೇರ್ ಆಗ್ತಿದ್ದೀರಾ UPSC ಎಕ್ಸಾಮು, ಮುಂದೊಂದು ದಿನ ನೀವು ಕರ್ನಾಟಕಕ್ಕೆ ವಾಪಸ್ ಕೊಡುಗೆ ಕೊಡ್ತೀರಿ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಪ್ರಿಪೇರ್ ಆಗಿ. ಸೊ ಅದು ನಿಮಗೆ ತುಂಬ ಧೈರ್ಯನ ತುಂಬುತ್ತೆ, ತುಂಬ ಬಲ ತುಂಬುತ್ತೆ. ಸೊ ಇಷ್ಟು ಮಾತನ್ನು ಹೇಳಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ.